ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ. ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ. ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ. ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ. ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ
ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ, ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ, ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನ ಅಂಶ, ಪ್ರಾಣಿಗಳ ಕೊಬ್ಬಿನ ಅಂಶ, ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಗೋವಿಗೆ ಪರಮ ಪವಿತ್ರವಾದ ಸ್ಥಾನವಿದೆ. ಗೋಮಾಂಸ ಭಕ್ಷಣೆಯನ್ನ ಅಕ್ಷಮ್ಯ ಅಪರಾಧ ಅಂತ ಕರೆಯಲಾಗುತ್ತೆ. ಆದರೆ ಇಲ್ಲಿ ತಿಮ್ಮಪ್ಪನ ಸನ್ನಿಧಾನದ ಪ್ರಸಾದದಲ್ಲಿ ಗೋವಿನ, ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಇದೀಗ ಪವನ್ ಕಲ್ಯಾಣ್ ಒತ್ತಾಯ. ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ರಿಂದ ಈ ರೀತಿಯಾದ ಒಂದು ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇಡೀ ದೇಶದಾದ್ಯಂತ ಅನ್ವಯ ಆಗೋ ರೀತಿಯಲ್ಲಿ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು. ಪದೇ ಪದೇ ಇಂತಹ ಘಟನೆಗಳು, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗಳಿಗೇನೆ ಧಕ್ಕೆ ಆಗುವಂತಹ ಘಟನೆಗಳು, ರಾಜಕೀಯ ಉದ್ದೇಶಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವ ಘಟನೆಗಳು, ಇದನ್ನೆಲ್ಲ ಗಮನಿಸಿ ಇದರ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬೋರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ.